ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರದ 2025-26ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ನಮಸ್ಕಾರ. ಹೌದು, ಶಾಲಾ ಶಿಕ್ಷಣ ಇಲಾಖೆ ಜುಲೈ 25ನೇ ತಾರೀಕು ಒಂದು ಸುತ್ತೋಲೆ ಹೊರಡಿಸಿದೆ ಅಲ್ವಾ? ಹೌದು, ಇದೇ ಜುಲೈ 25, 2025 ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದ ಒಳ್ಳೆ ಶಿಕ್ಷಕರನ್ನು ಗುರುತಿಸೋದು, ಯಾರು ಮಕ್ಕಳ ಬೆಳವಣಿಗೆಗೆ ಶ್ರಮಿಸ್ತಾರೆ ಮತ್ತೆ ಕ್ರಿಯೇಟಿವ್ ಆಗಿ ಪಾಠ ಮಾಡ್ತಾರೋ ಅಂಥವ್ರನ್ನ. ಕರೆಕ್ಟ್. ಸೊ ಇವತ್ತಿನ ನಮ್ಮ ಈ ಚರ್ಚೆಗೆ ಆ ಸುತ್ತೋಲೆನೇ ಆಧಾರ. ಪ್ರಶಸ್ತಿ ಪ್ರಕ್ರಿಯೆ ಹೇಗಿದೆ, ಯಾರು ಅರ್ಹರು, ಅರ್ಜಿ ಹಾಕೋದು ಹೇಗೆ, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ, ಇದೊಂದು ಒಳ್ಳೆ ವಿಷಯ. ಶಿಕ್ಷಕರನ್ನ ಪ್ರೋತ್ಸಾಹಿಸೋಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರಯತ್ನ ಅಂತ ಹೇಳಬಹುದು. ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ. ಯಾರು ಈ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದು? ಇಲ್ಲಿ ಕೆಲವು ಕಂಡೀಷನ್ಸ್ ಇವೆ. ಮೊದಲನೇದಾಗಿ, ಕರ್ನಾಟಕದ ಸರ್ಕಾರಿ ಅಂದ್ರೆ ಗವರ್ನ್ಮೆಂಟ್ ಅಥವಾ ಅನುದಾನಿತ ಅಂದ್ರೆ ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡ್ತಿರ್ಬೇಕು. ಓಕೆ. ಪ್ರೈಮರಿ ಅಥವಾ ಹೈಸ್ಕೂಲ್? ಹೌದು, ಪ್ರಾಥಮಿಕ ಅಥವಾ ಪ್ರೌಢಶಾಲೆಗಳು. ಮತ್ತೆ ಅವರು ಪರ್ಮನೆಂಟ್ ಟೀಚರ್ಸ್ ಆಗಿರಬೇಕು, ಕಾಂಟ್ರಾಕ್ಟ್ ಅಲ್ಲ. ಸರಿ, ಖಾಯಂ ನೌಕರರು. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಜುಲೈ 25, 2025ಕ್ಕೆ ಆ ದಿನಾಂಕಕ್ಕೆ ಕನಿಷ್ಠ ಅಂದ್ರೆ ಮಿನಿಮಮ್ 10 ಇಯರ್ಸ್ ಸರ್ವಿಸ್ ಆಗಿರಬೇಕು. 10 ವರ್ಷಗಳ ಸೇವೆ. ಹೌದು, ಮತ್ತು ಆ ಸೇವೆ ತೃಪ್ತಿಕರ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ಗಂಭೀರ ಆರೋಪಗಳಿರಬಾರ್ದು. ಜೊತೆಗೆ ಕಳೆದ 5 ವರ್ಷದಿಂದ ಸತತವಾಗಿ ಟೀಚಿಂಗ್ ಮಾಡ್ತಿರ್ಬೇಕು. ಓ, 5 ವರ್ಷ ಕಂಟಿನ್ಯೂಸ್ ಟೀಚಿಂಗಾ? ಸರಿ, ಇದರಲ್ಲಿ ಹೆಡ್ ಮಾಸ್ಟರ್ಸು, PE ಟೀಚರ್ಸು ಇವರೆಲ್ಲ ಬರ್ತಾರಾ? ಹೌದು, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಅಷ್ಟೇ ಅಲ್ಲ, ವಿಶೇಷ ಶಿಕ್ಷಕರು ಅಂದ್ರೆ ಸ್ಪೆಷಲ್ ಎಜುಕೇಟರ್ಸ್ ಕೂಡ ಅರ್ಹರು. ಸರಿ, ಆದ್ರೆ ಕೆಲವರಿಗೆ ಅರ್ಹತೆ ಇರೋದಿಲ್ಲ ಅಂತಾನೂ ಹೇಳಿದ್ರಿ. ಯಾರವರು? ಈಗಾಗಲೇ ರಾಜ್ಯ ಅಥವಾ ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಸ್ಟೇಟ್ ಅವಾರ್ಡ್ ಆರ್ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು ಮತ್ತೆ ಅರ್ಜಿ ಹಾಕೋ ಆಗಿಲ್ಲ. ಓಕೆ, ಒಮ್ಮೆ ಪ್ರಶಸ್ತಿ ಬಂದ್ರೆ ಮತ್ತೆ ಇಲ್ಲ. ಹೌದು. ಹಾಗೇನೆ ಯಾರ ಮೇಲೆ ಸೀರಿಯಸ್ ಆರೋಪಗಳಿವೆಯೋ ಅಥವಾ ಇಲಾಖಾ ವಿಚಾರಣೆ ನಡೀತಿದೆಯೋ ಅಥವಾ ಕ್ರಿಮಿನಲ್ ಕೇಸ್, ಕೋರ್ಟ್ ಕೇಸ್ ಏನಾದ್ರೂ ಪೆಂಡಿಂಗ್ ಇದ್ರೆ ಅವರು ಕೂಡ ಅರ್ಜಿ ಹಾಕೋಕೆ ಅರ್ಹರಲ್ಲ. ಸರಿ, ಇದು ಒಂದು ರೀತಿ ಸ್ಪಷ್ಟತೆ ಕೊಡುತ್ತೆ. ಈಗ ಟೈಮ್ ಲೈನ್ ಬಗ್ಗೆ ಮಾತಾಡೋಣ. ಪ್ರಮುಖ ದಿನಾಂಕಗಳು. ಖಂಡಿತ, ಇದು ಪೂರ್ತಿ ಆನ್ಲೈನ್ ಪ್ರೋಸೆಸ್ ಅಲ್ವಾ? ಹೌದು, ಪೂರ್ತಿ ಆನ್ಲೈನ್. ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಆಗಸ್ಟ್ 10, 2025. ಓಕೆ, ಆಗಸ್ಟ್ 10 ಕೊನೆ ದಿನ. ಆಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಶುರುವಾಗುತ್ತೆ. ತಾಲೂಕು, ಜಿಲ್ಲಾ, ಆಮೇಲೆ ರಾಜ್ಯ ಮಟ್ಟದ ಸಮಿತಿಗಳು ಇರುತ್ತೆ. ಹೌದು, ಆ ಸಮಿತಿಗಳು ಅರ್ಜಿಗಳನ್ನ ಪರಿಶೀಲನೆ ಮಾಡ್ತವೆ. ಅದು ಆಗಸ್ಟ್ 11ರಿಂದ ಆಗಸ್ಟ್ 24ರವರೆಗೆ ನಡೆಯುತ್ತೆ ಅಂತ ಅನ್ಸುತ್ತೆ. ಸರಿ, ಪರಿಶೀಲನೆ ಆದ್ಮೇಲೆ ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ. ಆಮೇಲೆ ಎಲ್ಲ ಪ್ಲಾನ್ ಪ್ರಕಾರ ನಡೆದ್ರೆ ಸೆಪ್ಟೆಂಬರ್ 5, 2025 ಶಿಕ್ಷಕರ ದಿನಾಚರಣೆ. ಹೌದು, ಟೀಚರ್ಸ್ ಡೇ ದಿನ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಸರಿ, ಈಗ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅರ್ಜಿ ಹಾಕೋದು ಹೇಗೆ? ಇದು ಆನ್ಲೈನ್ ಅಲ್ವಾ? ಸೊ ಇಲಾಖೆಯ ವೆಬ್ಸೈಟಿಗೆ ಹೋಗ್ಬಿಟ್ಟು schooleducation.karnataka.government.in ಅಂತ. ಓಕೆ, ಆ ವೆಬ್ಸೈಟ್ನಲ್ಲಿ ಅಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಒಂದು ಲಿಂಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಆಗ ಲಾಗಿನ್ ಕೇಳುತ್ತೆ. ಶಿಕ್ಷಕರ KGID ನಂಬರ್ ಅಥವಾ LIC ಪಾಲಿಸಿ ನಂಬರ್ ಇರುತ್ತಲ್ಲ, ಅದನ್ನ ಹಾಕಬೇಕು. ಜೊತೆಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿ ಲಾಗಿನ್ ಆಗೋದು. ಹೌದು, ಲಾಗಿನ್ ಆದ್ಮೇಲೆ ಅರ್ಜಿಯಲ್ಲಿ ಅವರ ವೈಯಕ್ತಿಕ ವಿವರಗಳು ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಅದರದ ಜತೆಗೆ ಸಾಧನೆಗಳು. ಹೌದು, ಕಳೆದ 5 ವರ್ಷಗಳಲ್ಲಿ ಮಾಡಿರುವ ಸಾಧನೆಗಳನ್ನ ವಿವರವಾಗಿ ಬರೀಬೇಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನು? ಕೋವಿಡ್-19 ಟೈಮಲ್ಲಿ ಶಾಲೆಗಳು ಬಂದಾಗಿತ್ತಲ್ವಾ, ಆವಾಗ ಪರ್ಯಾಯ ಮಾರ್ಗಗಳ ಮೂಲಕ ಅಂದ್ರೆ ಆಲ್ಟರ್ನೇಟಿವ್ ಮೆಥಡ್ಸ್ ಅಲ್ಲಿ ಹೇಗೆ ಪಾಠ ಮಾಡಿದ್ರು, ಏನೆಲ್ಲ ಕ್ರಮ ತಗೊಂಡ್ರು ಅಂತಾನೂ ಮಾಹಿತಿ ಕೇಳಿದ್ದಾರೆ. ಓ, ಅದು ನಿಜಕ್ಕೂ ಗಮನಾರ್ಹ. ಅಂದ್ರೆ ಆ ಸವಾಲಿನ ಸಮಯದಲ್ಲಿ ಶಿಕ್ಷಕರು ಹೇಗೆ ನಿಭಾಯಿಸಿದ್ರು ಅನ್ನೋದಕ್ಕೂ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಖಂಡಿತ, ಅವರ ಅಡ್ಯಾಪ್ಟಬಿಲಿಟಿ ಮತ್ತೆ ಇನ್ನೋವೇಷನ್ ಕೂಡ ಇವ್ಯಾಲ್ಯುಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸರಿ, ಈಗ ಸಾಧನೆಗಳನ್ನ ಬರೆದ ಮೇಲೆ ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಕೊಡಬೇಕಲ್ವಾ? ಪ್ರೂಫ್. ಹೌದು, ಅದು ಬಹಳ ಮುಖ್ಯ. ಸುಮ್ಮನೆ ಬರೆದ್ರೆ ಆಗಲ್ಲ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದು ಫೋಟೋ ಇರ್ಬೋದು, ಆಡಿಯೋ, ವಿಡಿಯೋ. ಫೈಲ್ ಸೈಜ್ ಲಿಮಿಟ್ ಏನಾದ್ರೂ ಇದೆಯಾ? ಇದೆ. ಪ್ರತಿಯೊಂದು ಫೈಲು ಗರಿಷ್ಠ 2 MB ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಅಪ್ಲೋಡ್ ಆಗಲ್ಲ. ಓಕೆ. ವಿಡಿಯೋಗಳಿಗೆ ಹೇಗೆ? 2 MBಯಲ್ಲಿ ವಿಡಿಯೋ ಕಷ್ಟ ಅಲ್ವಾ? ಹೌದು, ಅದಕ್ಕೆ ಅವರೊಂದು ಆಪ್ಷನ್ ಕೊಟ್ಟಿದ್ದಾರೆ. ವಿಡಿಯೋ ಫೈಲ್ ಅಪ್ಲೋಡ್ ಮಾಡೋ ಬದಲು ಯೂಟ್ಯೂಬ್ ಅಥವಾ ಗೂಗಲ್ ಡ್ರೈವ್ ಅಲ್ಲಿ ವಿಡಿಯೋ ಹಾಕಿ ಅದರ ಲಿಂಕ್ ಕೊಡ್ಬೋದು. ಅದು ಅನುಕೂಲ.
ಆದ್ರೆ ಆ ಲಿಂಕ್ ಕೊಡುವಾಗ ಒಂದು ಕಂಡೀಷನ್ ಇದೆ. ಶೇರಿಂಗ್ ಸೆಟ್ಟಿಂಗ್ಸಲ್ಲಿ ಎನಿವನ್ ವಿತ್ ದ ಲಿಂಕ್ ಅಂತ ಸೆಲೆಕ್ಟ್ ಮಾಡಿರಬೇಕು, ಮತ್ತೆ ಪರ್ಮಿಷನ್ ವ್ಯೂವರ್ ಅಂತ ಇರಬೇಕು. ಇಲ್ಲಂದ್ರೆ ಸಮಿತಿಯವರು ಆ ವಿಡಿಯೋ ನೋಡಕ್ಕಾಗಲ್ಲ. ಸರಿ, ಇದು ಬಹಳ ಮುಖ್ಯವಾದ ಟೆಕ್ನಿಕಲ್ ಡೀಟೇಲ್. ಎನಿವನ್ ವಿತ್ ದ ಲಿಂಕ್ ಮತ್ತು ವ್ಯೂವರ್. ಹೌದು. ಮತ್ತೆ ಇಲ್ಲೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ಅರ್ಜಿಯಲ್ಲಿ ಕೊಟ್ಟಿರೋ ಎಲ್ಲಾ ಮಾಹಿತಿ ಸತ್ಯ ಅಂತ ಒಂದು ಸ್ವಯಂ ದೃಢೀಕರಣ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೆಲ್ಫ್ ಡಿಕ್ಲರೇಷನ್, ಓಕೆ. ಅಷ್ಟೇ ಅಲ್ಲ, ಆ ಅರ್ಜಿಯನ್ನ ಪ್ರಿಂಟ್ ತಗೊಂಡು ಶಾಲಾ ಮುಖ್ಯ ಶಿಕ್ಷಕರಿಂದ ದೃಢೀಕರಣ ಮಾಡಿಸಬೇಕು. ಒಂದು ವೇಳೆ ಹೆಡ್ ಮಾಸ್ಟರೇ ಅರ್ಜಿ ಹಾಕ್ತಿದ್ರೆ ಆಗ ಅವರು ಬಿಇಒ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ದೃಢೀಕರಣ ಪಡಿಬೇಕು. ದೃಢೀಕರಣ ಆದ್ಮೇಲೆ ಆ ದೃಢೀಕರಣ ಪತ್ರವನ್ನ ಸ್ಕ್ಯಾನ್ ಮಾಡಿ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ. ಒಂದು ವೇಳೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಲಿಂಕ್ ಓಪನ್ ಆಗ್ಲಿಲ್ಲ ಅಂದ್ರೆ? ಅದನ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಾದರೂ ಟೆಕ್ನಿಕಲ್ ಕಾರಣಗಳಿಂದ ಲಿಂಕ್ಗಳು ತೆರೆದುಕೊಳ್ಳದಿದ್ದರೆ ಅವುಗಳನ್ನ ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ. ಸೊ ಲಿಂಕ್ ಕೊಡುವಾಗ ತುಂಬಾ ಹುಷಾರಾಗಿರ್ಬೇಕು. ಸರಿ, ಈಗ ಅರ್ಜಿ ತುಂಬುವಾಗ ಏನಾದ್ರೂ ಸಮಸ್ಯೆ ಬಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಹೆಲ್ಪ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಇಮೇಲ್ ID ಕೊಟ್ಟಿದ್ದಾರೆ, teacherawards2025@gmail.com ಅಂತ. ಓಕೆ, ಇಮೇಲ್ ಮಾಡ್ಬೋದು. ಹೌದು. ಅಥವಾ ಪ್ರತಿ ಜಿಲ್ಲೆಯ ಡಯಟ್ ಕಚೇರಿಗಳಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಆಫೀಸ್ನಲ್ಲಿ ಹೆಲ್ಪ್ ಡೆಸ್ಕ್ ಶುರು ಮಾಡಿದ್ದಾರೆ. ಅಲ್ಲಿ ಹೋಗಿ ಸಹಾಯ ಕೇಳ್ಬೋದು. ಅದು ಒಳ್ಳೇದು, ಡೈರೆಕ್ಟಾಗಿ ಹೋಗಿ ಕೇಳ್ಬೋದು. ಹೌದು. ಇನ್ನೊಂದು ವಿಷಯ, ಕೆಲವೊಮ್ಮೆ ಟೀಚರ್ಸ್ ಅರ್ಹರಾಗಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅರ್ಜಿ ಹಾಕೋಕೆ ಸ್ವಲ್ಪ ಹಿಂಜರಿತಾರೆ ಅಲ್ವಾ? ಹೌದು, ನಿಜ. ಕೆಲವರಿಗೆ ಈ ಆನ್ಲೈನ್ ಪ್ರಾಸೆಸ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಥವಾ ತಮ್ಮ ಸಾಧನೆಗಳನ್ನ ಹೇಳ್ಕೊಳ್ಳೋಕೆ ಸಂಕೋಚ ಇರಬಹುದು. ಅದಕ್ಕೆ ಇಲಾಖೆ ಏನಾದ್ರೂ ಕ್ರಮ ತಗೊಂಡಿದ್ಯಾ? ಹೌದು. ಅಂತ ಅರ್ಹ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಅರ್ಜಿ ಹಾಕೋಕೆ ಪ್ರೋತ್ಸಾಹ ಕೊಡಬೇಕು ಅಂತ ಶಾಲಾ ಮುಖ್ಯಸ್ಥರಿಗೆ ಮತ್ತೆ ಮೇಲಾಧಿಕಾರಿಗಳಿಗೆ ಇಲಾಖೆ ಸೂಚನೆ ಕೊಟ್ಟಿದೆ. ಓ ಗುಡ್. ಎಲ್ಲಾ ಜಿಲ್ಲೆಗಳಿಂದಲೂ ಜಾಸ್ತಿ ಸಂಖ್ಯೆಯಲ್ಲಿ ಅರ್ಜಿಗಳು ಬರಬೇಕು ಅನ್ನೋದು ಅವರ ಉದ್ದೇಶ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಇದೊಂದು ಶಿಕ್ಷಕರನ್ನ ಗುರುತಿಸೋಕೆ ಒಂದು ಸ್ಟ್ರಕ್ಚರ್ಡ್ ಡಿಜಿಟಲ್ ವ್ಯವಸ್ಥೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ. ಮತ್ತೆ ಕೋವಿಡ್ ಸಂದರ್ಭದ ಪ್ರಯತ್ನಗಳನ್ನೂ ಪರಿಗಣಿಸ್ತಿರೋದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ. ಹೌದು, ಆ ಕಾಲದ ಸವಾಲುಗಳು ಬೇರೆನೇ ಇದ್ದವು. ನಿಜ. ಇದು ಕೇವಲ ಬೋಧನೆಯಷ್ಟೇ ಅಲ್ಲ, ಅದರ ಇಂಪ್ಯಾಕ್ಟ್ ಏನು ಅದನ್ನ ದಾಖಲೆಗಳ ಆಧಾರದ ಮೇಲೆ ಇವ್ಯಾಲ್ಯುಯೇಟ್ ಮಾಡೋ ಪ್ರಯತ್ನ ಅಂತಾನೂ ಹೇಳ್ಬೋದು. ಕಳೆದ 5 ವರ್ಷದ ಸಾಧನೆಗಳು ಮತ್ತೆ ಕೋವಿಡ್ ಟೈಮ್ನ ವಿಶೇಷ ಪ್ರಯತ್ನಗಳು ಇದರ ಮೇಲೆ ಫೋಕಸ್ ಇರೋದು ಕಾಣ್ತಿದೆ. ಹೌದು. ಇಲ್ಲಿ ನನಗೊಂದು ಯೋಚನೆ ಬರ್ತಿದೆ. ಹೇಳಿ. ನೋಡಿ, ಹೀಗೆ ವ್ಯಕ್ತಿಗಳನ್ನ ಗುರುತಿಸಿ ಪ್ರಶಸ್ತಿ ಕೊಡೋದು ಒಂದು ಭಾಗ. ಆದರೆ ಇಂತಹ ಒಂದು ವ್ಯವಸ್ಥಿತ ಪುರಾವೆ ಆಧಾರಿತ ಎವಿಡೆನ್ಸ್ ಬೇಸ್ ಪ್ರಶಸ್ತಿ ಪ್ರಕ್ರಿಯೆಗಳು ಇವುಗಳು ಲಾಂಗ್ ಟರ್ಮ್ನಲ್ಲಿ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ಮೇಲೆ ಅಂದ್ರೆ ಟೀಚಿಂಗ್ ಮೆಥಡ್ಸ್ ಮೇಲೆ ಇನ್ನೋವೇಷನ್ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು? ಒಳ್ಳೆ ಪ್ರಶ್ನೆ. ಈ ಡಿಜಿಟಲ್ ಡಾಟಾ ಡ್ರಿವನ್ ಅಪ್ರೋಚ್ ಶಿಕ್ಷಣದ ಕ್ವಾಲಿಟಿ ಸುಧಾರಿಸೋಕೆ ನಿಜವಾಗ್ಲೂ ಸಹಾಯ ಮಾಡುತ್ತಾ? ಇದರ ಪರಿಣಾಮಗಳೇನಾಗಿರ್ಬೋದು? ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನ್ಸೋದು.